1,95,305. ಟೈಮ್ 1 ಗಂಟೆ. ಮಧ್ಯಾಹ್ನ. ಮಲೇಷ್ಯಾ ಟು ಮೆಕ್ಸಿಕೋ, ಲವ್ ಇನ್ 70 ಕಾಂಟ್. ನೋಡ್ತಾ ಇರ್ಬೋದು ನಮ್ಮ NS 200 2024 ಎಡಿಷನ್ ಬೈಕು. ಸೊ ಆ್ಯಕ್ಚುಲಿ ಎಲ್ಲಿ ಡಿಸಪಾಯಿಂಟ್ ಮಾಡ್ದಿರ ಕಸ್ಟಮರ್ಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಿಲ್ಲ. ಆ್ಯಸ್ ಇಟ್ ಈಸ್ ಸೇಮ್ ಟು ಸೇಮ್ NS 200ನ ಇಲ್ಲೇ ಇಳಿಸ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಎಕ್ಸಾಸ್ಟ್ ಚೇಂಜ್ ಅಂತೂ ಎಲ್ಲೂ ಇಲ್ಲ. ಸೊ ಮೈನಾಗೆ ಒಂದು ಸ್ಟೆಪ್ ತೊಗೊಂಡಿದ್ದಾರೆ ಬಜಾಜ್ ಅವರು. ನೀವು ನೋಡ್ಬೋದು ಇಲ್ಲಿ LED ಹೆಡ್ ಲ್ಯಾಂಪ್ಸ್ ಮಾತ್ರ, ಒಂದು LED ಇಂಡಿಕೇಟರ್ಸು, ಆ್ಯಂಡ್ ಇನ್ನೊಂದೇನೆಂದರೆ ಟೈಲ್ ಟೆಡಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ LED ಇಂಡಿಕೇಟರ್ಸ್ ಸ್ವಲ್ಪ KTM ಥರನೇ ಲುಕ್ ಕೊಟ್ಟಿದ್ದಾರೆ. ಆ್ಯಂಡ್ ಸೀಟ್ ಕಂಪೇಬಿಲಿಟಿ ಮಾತ್ರ ಕ್ರೇಜ್ ಆಗಿದೆ. ಸಿಟೀಸ್ ಇಳಿಸ್ಬಿಟ್ಟಿದ್ದಾರೆ ಗುರು, ಎಲ್ಲೂ ಚೇಂಜಸ್ ಇಲ್ಲ. ಸೊ ಹಾಫ್ ಸ್ಪೇಸ್ ಕೊಟ್ಬಿಟ್ಟಿದ್ದಾರೆ. ನನಗೆ ಯಾಕೋ ಒಂಥರ ಹಿಂಸೆ ಆಗ್ತಾಯಿದೆ. ಇಲ್ಲಿ ಚಾರ್ಜಿಂಗ್ ಖಾಲಿ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಆಟ ಆಡ್ತವ್ರೇನೋ. ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಕೊಟ್ಟಿದ್ದಾರೆ, ಬಟ್ ಸೈಡ್ ಸ್ಟ್ಯಾಂಡ್ ಸ್ವಲ್ಪ ಜಾಸ್ತಿನೇ ಬೆಂಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಗ್ರಿಮಿಕಾ ಕ್ಯಾಲಿಪರ್ಸ್ ಕೊಟ್ಟಿದ್ದಾರೆ. ಸಸ್ಪೆನ್ಷನ್ ಸ್ವಲ್ಪ ಲೆಸ್ ಮಾಡಿದ್ದಾರೆ, ಬಟ್ ಒಂದು ಕಾಂಪ್ಯಾಕ್ಟಾಗಿದೆ ಗುರು, ಎಲ್ಲೂ ಡಿಸಪಾಯಿಂಟ್ ಮಾಡಿಲ್ಲ ಕಸ್ಟಮರ್ಗೆ. ಆ್ಯಂಡ್ ಈ ಗಾಡಿಯಲ್ಲಿ 199.5cc ಲಿಕ್ವಿಡ್ ಕೂಲ್ ಇಂಜಿನಲ್ಲಿ ಬರುತ್ತೆ. 24.13 bhpಯಲ್ಲಿ 9000 RPMಲ್ಲಿ ಕಟ್ ಆಫ್ ಆಗುತ್ತೆ. 18,074 Nm ಟಾರ್ಕಲ್ಲಿ 8,000 RPM ತೋರಿಸಿದೆ, ಅಷ್ಟು ಇನ್ನೇನಿಲ್ಲ. ಆದಮೇಲೆ ನಮ್ಮ ನಾರ್ಮಲ್ ಬೈಕ್ಸಲ್ಲೆಲ್ಲ 10,000 RPMಗೆಲ್ಲ ಕಟ್ ಆಗಿಬಿಡೋದು. ಸೊ ಆ್ಯಕ್ಚುಲಿ ಇದರಲ್ಲಿ ತೋರಿಸ್ತಾನೆ ಇಲ್ಲ. 11,000 12,000ವರೆಗೂ RPM ಹೊರತು ಅಲ್ಲಿವರೆಗೂ ಹೋಗ್ತೈತೆ. ಸೊ ನಂಗೆ ಅದು ಡೌಟ್ ಮೇಲೆ ನಾನು ಈ ಗಾಡಿ ಟೆಸ್ಟ್ ರೈಡ್ ತೊಗೊಂಡಿದ್ದು. ಬನ್ನಿ, ಈ ರೋಡಲ್ಲಿ ನಾವು ನೋಡಬೇಕಾಗಿದ್ದು ಸ್ವಿಚ್ಚು. ಕಣ್ಣಲ್ಲೆಲ್ಲ ಸೂಪ್ ಬಿಡಿದೀವಿ. ಓಹೋ, ಈ ಗಾಡಿ ನೋಡಿದ್ರೆ ಸಾಲದು ಗುರುವೆ, ಇದ್ರ ಓಡಿಸಿದ್ರೇ ಗೊತ್ತಾಗೋದಿತ್ತು ಬಂಡವಾಳ ಏನು ಅಂತ. ಅಮ್ಮನ್ನೇ ಎತ್ತಾಕೋಷ್ಟು ಪವರ್ ಐತೆ ಗಾಡಿಯಲ್ಲಿ. ಅಷ್ಟು ಬೇಗ ಇಂಜಿನ್ ಹೀಟ್ ಆಗಿಬಿಟ್ಟೈತಲ್ಲ ಗುರು. ಸೊ ಹೀಟಿಂಗ್ ಇಶ್ಯೂ ಸ್ವಲ್ಪ ಲಿಮಿಟೇಷನಲ್ಲಿ ತೋರಿಸ್ತೈತೆ. ನನಗೆ ಇನ್ನೇನು ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಿದೆ. ನಾನು USD ಸಸ್ಪೆನ್ಷನ್ ಫಸ್ಟ್ ಟೈಮ್ ಈ ಥರ ಗಾಡಿಯಲ್ಲಿ ಹೋಗಿಸಿರೋದು, ಬಟ್ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ಗುರು. ಎತ್ತೆದ್ದು ಬಿಡ್ತೈತೆ ನನ್ನನ್ನೇ. ಇನ್ನೊಂದೇನಾದ್ರೆ ನಾನು ಕೇಳಬೇಕಾಯ್ತು, ಮೀಟ್ರ್ ಬೋರ್ಡ್ ಆನ್ ಮಾಡಬೇಕಾಯ್ತು ನಾ ಕಿಲೋಮೀಟ್ರು ಅಂತ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಇಲ್ಲಿ RPM ಮೀಟ್ರ್ ತೋರಿಸುತ್ತೆ, ಇಂಡಿಕೇಟರ್ ಯಾವ ಗೇರಲ್ಲಿದೆ ಅದು ತೋರಿಸುತ್ತೆ, ಟೈಮ್ ತೋರಿಸುತ್ತೆ, ಫ್ಯೂಲ್ ಇಂಡಿಕೇಷನ್ ತೋರಿಸುತ್ತೆ, ODO ತೋರಿಸುತ್ತೆ, ಆ್ಯಂಡ್ ಕಿಲೋಮೀಟ್ರ್ ಎಷ್ಟು ಓಡ್ತಿದೆ ಅದು ತೋರಿಸುತ್ತೆ, IFE ಫ್ಯೂಲ್ ಎಜುಕೇಷನ್ ಎಷ್ಟಿದೆ ಏನಂತ. ಅದನ್ನೇ ಕನೆಕ್ಷನ್ ಮಾಡಿಲ್ಲ, ಸೊ ಅದು ಕನೆಕ್ಟ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ನಿಮಗೇನು ಅಂತ. ಪಲ್ಸರ್ ಇದು ಬ್ಲೂಟೂತ್ ಆಪ್ಷನ್ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಕನೆಕ್ಟ್ ಮಾಡಿಕೊಂಡ್ರೆ ಸೊ ಮೆಸೇಜು, ಕಾಲ್ಸು, ನ್ಯಾವಿಗೇಷನ್ ಸಿಸ್ಟಮ್ ಇದೆ ಗುರು. ಇದರಲ್ಲಿ ನ್ಯಾವಿಗೇಷನ್ ಸಿಸ್ಟಮೆಲ್ಲ ಆನ್ ಮಾಡಿಕೊಂಡ್ರೆ ನಿಮಗೆ ಆರೋ ಮಾರ್ಕ್ಸ್ ವಿತ್ ವರ್ಡ್ಸಲ್ಲಿ ತೋರಿಸುತ್ತೆ ಅಷ್ಟೇ. ಇದೇನು ಡಿಫ್ರೆಂಟ್ ಏನಿಲ್ಲ. ಎಲ್ಲ ಸ್ವಲ್ಪ ಇಶ್ಯೂಸ್ ಇದೆ. ಇವೆಲ್ಲ ಯಾಕೆ ಬೇಕಂತಲೇ ಗೊತ್ತಿಲ್ಲ ನಮಗೆ. ಇರೋ ಒಂದು ಪವರ್ ಬೇಸ್ನ ಜಾಸ್ತಿ ಮಾಡಿಬಿಟ್ಟು ಒಂದು ಸ್ಮಾಲ್ ಮೀಟ್ರ್ ಕೊಟ್ಟು ಒಂದು BHPಗಳನ್ನ ಜಾಸ್ತಿ ಮಾಡಿಬಿಟ್ರೆ ಸಾಕು. ಯಾಕೆ ಬಜಾಜ್ ಅವ್ರು ಈ ಥರ ಕೊಟ್ಟವರೋ ಏನೋ ಗೊತ್ತಿಲ್ಲ. ವಾರ್ನಿಂಗ್ ತೋರಿಸ್ತೈತೆ, ಸೆಟ್ಟಿಂಗ್ ಮಾಡ್ಕೋಬೋದು. ಈ ಸೆಟ್ಟಿಂಗಲ್ಲಿ ಏನಾದರೂ ಇದು ಕನೆಕ್ಷನ್ ಬೇರೆ ಕನೆಕ್ಟ್ ಮಾಡ್ಕೋಬೇಕು ಅಂದ್ಕೊತೀನಿ. ಇದು ಆ್ಯಾವ್ರೇಜು, B14, ವಾರ್ನಿಂಗು, ಸೆಟ್ಟಿಂಗು ಅಷ್ಟೇ. ಹೇಳಿ ಜಮ್ನಿ, ಇದು ಫೋರ್ತ್ ಬಂದೆ ಇರು. ಬಂದೆ ಇವಾಗಲೇ ಬರ್ತೀನಲ್ಲ, ಆಗೋಯ್ತು. ಹಾಂ ಬಂದೆ ಇರು. ಹಾಂ ಬಂದೆ. ಇಂಡಿಕೇಟರ್ ಮಾತ್ರ ಇದೆ, ಏಜನ್ ಸೆನ್ಸರ್ ಕಾಣಿಸ್ತಿದೆಯಲ್ಲ ಅದು ಆಫ್ ಆಗ್ತಾನೇ ಇಲ್ಲ. ಅದು ಆನ್ ಆಗಿದ್ರೆ ಅದು ಸೆನ್ಸರ್ ವರ್ಕ್ ಆಗ್ತಿಲ್ಲ ಅಂತ ಅರ್ಥ, ಅದು ಆಫ್ ಆಗಿದ್ರೆ ವರ್ಕ್ ಆಗ್ತಿದೆ ಅಂತ ಅರ್ಥ. ಸೊ ಆ್ಯಕ್ಚುಲಿ ನನಗೆ ಗೊತ್ತಾಗಿರೋ ಪ್ರಕಾರ, ಯಾಕಂದ್ರೆ ನನ್ನ ಗಾಡಿನೂ ಅದೇ ಥರ ಇದೆಯಲ್ಲ, ಅದ್ರಲ್ಲಿ ಹೆಂಗೇನೋ ಗೊತ್ತಿಲ್ಲ. ವಾವ್ ಮ್ಯಾನ್, ಏನು ಗುರು ಇದು? ಯಾವುದೋ ಕಾರ್ ಅಂತಾರೆ ಗುರು, ಮಹಾರಾಷ್ಟ್ರ ಕಾರು, ಕ್ರೇಜ್ ಆಗೈತೆ. ಮೈ ಗಾಡ್, ಯಾರು
ಓಡಿಸ್ತಿರೋದು ಗೋಲ್ಡನ್ ನನಗೆ ಥರ ಕಾಣಿಸುತ್ತೆ ಮಾತ್ರ ಗಾಡಿಯಲ್ಲಿ ಆ ಪಂಕ್ಚುಯಾಲಿಟಿ ಮಾತ್ರ ಎಲ್ಲೂ ಡಿಸಪಾಯಿಂಟ್ ಮಾಡ್ತಿಲ್ಲ ಗುರುವೆ. ವೆಯ್ಟ್ ಲೆಸ್ ಇದೆ ಗುರು, ಅದು ಮಾತ್ರ ಹೇಳ್ಬೋದು. ಎಲ್ಲಿ ಬೇಕೋ ಆರಾಮಾಗಿ ಸುತ್ತಾಡ್ಕೊಂಡು ಹೋಗ್ಬೋದು ಗುರು. ABS ಫಂಕ್ಷನಿಂಗ್ ಏನು ಗುರು ಇದು. ಆ್ಯಂಡ್ ಇನ್ನೊಂದು ಪಾಸ್ ಸ್ವಿಚ್ಚು IBM ಸ್ವಿಚ್ಚು ಎರಡು ಒಟ್ಟಿಗೆ ಆಗ್ಬಿಟ್ಟಿದೆ ಗುರುವೆ. ಯಾಕೋ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡ್ಬೇಕನ್ಸುತ್ತೆ ಕೈಯಲ್ಲಿ. ಆ್ಯಂಡ್ ಟ್ರಿಮ್ಸು ಅಷ್ಟೇ ಸ್ವಲ್ಪ ವೆಯ್ಟ್ ಲೆಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಟೈರ್ಸ್ ಬಂದು 100/80 ಸೆಕ್ಷನ್ ಕೊಟ್ಟಿದ್ದಾರೆ. ಮುಂದೆ ಎಷ್ಟಪ್ಪ ಹಿಂದೆಗಡೆ 70/130 ಸೆಕ್ಷನ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಸ್ವಲ್ಪ ಲೈಟ್ ಲೆಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಬ್ಯಾಕ್ ಸೈಡು ಅಷ್ಟೇ ಎರಡು ABS ಕೊಟ್ಟಿದ್ದಾರೆ ಎರಡು ವೀಲಲ್ಲೂ. ಇನ್ನೊಂದೇನಂದರೆ ಇಲ್ಲಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, ಕನೆಕ್ಟ್ ಮಾಡ್ಕೊಬೋದು. USB ಕನೆಕ್ಟ್ ಮಾಡಿಕೊಂಡು ಸೊ ಇದೊಂದು GoPro ಫೋನ್ಗೋ ಕನೆಕ್ಷನ್ ಮಾಡ್ಕೋಬೋದು. ಒಂದು ಸತಿ ಟ್ರೈ ಮಾಡೋಣ ಇಂಡಿಕೇಟರ್ಸ್ ಹೆಂಗಿದೆ ಅಂತ. ಮೋಡ್ ಮಾತ್ರ ಏನೂ ವರ್ಕಿಂಗ್ ಆಗ್ತಿಲ್ಲ ನೋಡಿ. ಏನು ಗುರು ಇದು. ಪಾರ್ಕಿಂಗ್ ಲೈಟ್ಸ್ ಮಾತ್ರ ಮಿಸ್ಸಿಂಗ್ ಇದೆ ಈ ಗಾಡಿಯಲ್ಲಿ. ಸೊ R15ನ ಕಂಪೇರ್ ಮಾಡಿಕೊಂಡ್ರೆ R15ಅಲ್ಲಿ ಪಾರ್ಕಿಂಗ್ ಲೈಟ್ಸ್ ಎಕ್ಸ್ಟ್ರಾ ಬರುತ್ತೆ ನೋಡಿ. ಪಾರ್ಕಿಂಗ್ ಲೈಟ್ಸ್ ಇಲ್ಲ. ಆರನ್ ಸ್ವಿಚ್ಚು ನಾರ್ಮಲ್ ಆಗಿದೆ ಆರನ್ನು. ಆ್ಯಂಡ್ ಇಂಡಿಕೇಟರ್ ಬಾರ್ ಸ್ವಿಚ್ಚು. ಆ್ಯಂಡ್ ಈ ಕಡೆ ಫಿಲ್ ಸ್ವಿಚ್ ಕೊಟ್ಟಿದ್ದಾರೆ. ಆ್ಯಂಡ್ ನಾರ್ಮಲ್ ಇಂಡಿಕೇಷನ್ ಆನ್ ಸ್ವಿಚ್ ಕೊಟ್ಟಿದ್ದಾರೆ. ಆ್ಯಂಡ್ ಲೈಟ್ ನಾರ್ಮಲ್ ಈ ಗಾಡಿಗೆ ಮಾತ್ರ ಒಂದು ಸ್ಟೆಪ್ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಒಂದು ಎಕ್ಸ್ಟ್ರಾ ಲೈಟ್ ಕೊಟ್ಬಿಟ್ಟಿದ್ದಾರೆ. ಇನ್ನೊಂದು ಇಂಜಿನ್ ಆನ್ ಮಾಡಿದ್ರೆ ಇದನ್ನು ಒಂದು ಸ್ವಲ್ಪ ಲೈಟ್ ಆಗುತ್ತೆ, ಸೊ ಡಿಮ್ಮಾಗಿ ಕಾಣಿಸುತ್ತೆ. ಆ್ಯಂಡ್ USD ಸಸ್ಪೆನ್ಷನ್ ಫೋಕ್ನ ಮಾತ್ರ ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಇಷ್ಟೆಲ್ಲ ಸಪೋರ್ಟ್ ಮಾಡುತ್ತಾ ಅಂತ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಆ್ಯಂಡ್ ABSಸು ಅಷ್ಟೇ ತುಂಬ ಒಂಥರ ಫೀಲಿಂಗ್ ಕೊಡ್ತೀವಿ ಗುರುವೆ. ಎಲ್ಲೂ ಡಿಸಪಾಯಿಂಟ್ ಮಾಡಿದಿಲ್ಲ ಇಲ್ಲಿ. ಇದು ತೆಗೆದಿದ್ರೆ ಚೆನ್ನಾಗಿರ್ತೀವಿ, ಇಮೇಜ್ ಎಲ್ಲ ಚೆನ್ನಾಗಿ ತೋರಿಸ್ತೀವಿ. ಓಹ್ ಮ್ಯಾನ್, ಇದೇ ಹೀಟ್ ಆಗಿಬಿಡೈತಲ್ಲ ಗುರು. ಬ್ರೇಕ್ ಕ್ಯಾಲಿಪರ್ಸು ಅಷ್ಟು ಓಡಿಸ್ಕೊಂಬಂದ್ಬಿಟ್ಟು ನಾವು ಈ ಮೀಟ್ರಲ್ಲಿ ಒಂದು ಸ್ವಲ್ಪ ಡಿಸಪಾಯಿಂಟ್ ಇತ್ತು. ಸೊ ಅದನ್ನು ಇವಾಗ ಕ್ಲಾರಿಟಿ ಕೊಟ್ಬಿಟ್ಟೆ ನಾನು. ಏನೂ ಇಲ್ಲ, ಎಲ್ಲ ಸ್ಮಾರ್ಟಾಗೇ ಇದೆ. ಸೊ ನಾನು 10,000 RPM ಮೇಲೆ ಕಟ್ ಆಫ್ ಆಗ್ತಿತ್ತು. ಅಸ್ ಇಟ್ ಈಸ್ ಇದರಲ್ಲೂ ಅಷ್ಟೇ 10,000 RPM ಮೇಲೆ ಕಟ್ ಆಫ್ ಆಗ್ತಿದೆ. ನನ್ನೇ ಎತ್ತೆತ್ತಾಗ್ತೈತೆ. ಸೊ ಒಂದು R15ಗೆ ಆ್ಯಂಡ್ ಒಂದು KTMಗೆ ಒಂದು ರೇಸ್ ಕೊಡೋ ಕಾಂಪಿಟೇಷನ್ ಕೊಡೋ ಬೈಕ್ ಲಾಂಚ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬಜಾಜ್ ಅವರು. ಸ್ವಲ್ಪ ಸೀಟು ಅಷ್ಟೇ, ಹಿಂದೆಗಡೆ ಸೀಟು ಸ್ವಲ್ಪ ಫೀಲಿಂಗ್ ಇಲ್ಲಿ ಏನಿಲ್ಲ, ಅದೇನು ಅಷ್ಟು ಟೈಟ್ ಏನು ಅನಿಸ್ತಿಲ್ಲ. ಒಂದು ಸ್ವಲ್ಪ ಕಾಂಪ್ಯಾಕ್ಟಾಗಿದೆ. ರೈಡರ್ ಸೀಟ್ ಹೆಂಗಿದೆಯೋ ಎಷ್ಟು ಸ್ಮೂತಾಗಿದೆಯೋ ಹಿಂದೆಗಡೆನೂ ಹಂಗೆ ಇದೆ. ಆ್ಯಸ್ ಇಟ್ ಈಸ್ ಸೇಮ್ ಟು ಸೇಮ್. ಅಷ್ಟು ಸ್ಟಿಫಾಗಿ ಕಲ್ಲು ಬಂಡೆ ಥರ ಏನಿಲ್ಲ. ಈ ಸತಿ ಸ್ವಲ್ಪ ಇದು ಮಾಡಿದ್ದಾರೆ, ಚೇಂಜಸ್ ಮಾಡಿದ್ದಾರೆ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಬಂದರೆ ಅಲ್ಲಿಂದ ರೈಟ್ ತೊಗೊಂಡ್ರೆ ಕಾಮಾಖ್ಯ ಹೋಗೋ ಸಿಗ್ನಲ್ ಹತ್ರ. ಸೊ ಅಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಸೊ ಕಾಮಾಖ್ಯೆಯಿಂದ ಬಂದರೆ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ದೇವೇಗೌಡ ಪೆಟ್ರೋಲ್ ಬಂಕಿಂದ ಹೋಗಬೇಕು ಅಂತ. ಸೊ ನಿಮಗೆ ರೈಟ್ ಸೈಡಲ್ಲಿ ಸಿಗುತ್ತೆ ಪಾಪ್ಯುಲರ್ ಬಜಾಜ್ ಅಂತ. ಸೊ ಅಲ್ಲಿ ಯಾರಾದರೂ ಬುಕ್ ಮಾಡಬೇಕಂದಿದ್ರೆ ಅಲ್ಲಿ ಹೋಗ್ಬಿಟ್ಟು ಈಸಿಯಾಗಿ ಬುಕ್ ಮಾಡ್ಕೋಬೋದು. ಸೊ ಆನ್ ರೋಡ್ ಪ್ರೈಸ್ ಬಂದು 1,95,000 ಏನೋ ಇದೆ. ಸೊ ಆದಷ್ಟು ಬೇಗ ನೀವು ಬುಕ್ ಮಾಡಿಕೊಂಡ್ರೆ ಅದೇ ಪ್ರೈಸಲ್ಲಿ ಸಿಗುತ್ತೆ. ಸೊ ಒಂದು 2 months 3 months ವೆಯ್ಟ್ ಮಾಡಿಬಿಟ್ಟು ತೊಗೊತೀನಿ ಅಂದರೆ ನೀವು ಒಂದು 2,000-5,000 ಎಕ್ಸ್ಟ್ರಾ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಇದು ಸೇಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಗಾಡಿ. ಅಷ್ಟು ಸೇಲ್ ಆಗಿದ್ದಕ್ಕೆ ತಾನೇ ಇವರು ಇಷ್ಟೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ಬೈಕ್ಸ್ನ ಬಿಡ್ತಾ ಇರೋದು. ಇಯರ್ಗೆ ಒಂದೊಂದು ಬೈಕ್ ಬಿಡ್ತಾವ್ರೆ, ಅಷ್ಟು ಸೇಲ್ಸ್ ಚೆನ್ನಾಗಿದೆ ಅನ್ನೋದಕ್ಕೆ.